ಎಷ್ಟಣ್ಣ? ಎಷ್ಟು ಹೇಳ್ತೀರಾ? 20. ಏನು ಹೇಳಿ? 20,000. 20,000ನಾ? ಅಂತ ಅಡಿಗೆ దాని బలం వస్తే ఇది 25,000 కమ్ముతుంది. ಎಷ್ಟಣ್ಣ? 15,000. 15 ತಗೊಂಡಿದ್ದ ಮಾರಕ್ ಎಷ್ಟು ಹೇಳ್ತೀರ? 5,000. 5,000. రెండే కదా ఇప్పుడు రెండే కదా ఇది అమ్మాయి కన్నా తీసుకునిందా? తీసుకోండి. ఎందుకన్నా? 3.5. ಎಷ್ಟಣ್ಣ? ఇదా చాలా కొరే అంటే ಎಷ್ಟು ಹೇಳ್ತೀರಣ್ಣ? 4,000. 4,000. ಎಷ್ಟು ಹೇಳ್ತೀರಣ್ಣ? 5,500. ಕೆಜಿ ಲೆಕ್ಕಣ ಹೆಂಗೆ? 2,000. 2,000 ಜೋಡಿನ ಒಂದಕ್ಕೆ ನಿಮ್ದೆ ಸರ್? ಈ ಹುಂಜಾನ್ ಹಿಡ್ಕೊಂಡು ಹೋಗೋದೇ ಸಮಸ್ಯೆ. ಹೆಂಗೆ ಹಿಡ್ಕೊಂಡು ಹೋಗೋದು? ಚೆನ್ನಾಗಿತ್ತು ಹುಂಜ. ಸ್ನೇಹಿತರೆ, ನಿಮಗೆ ಚಿಂತಾಮಣಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೂರ ಹತ್ರ ಯಾವ್ದಾದ್ರು ಕೋಳಿ ಸಂತೆ ಕುರಿ ಸಂತೆ ನಡೀತಾ ಇದ್ರೆ ಕಮೆಂಟ್ ಮಾಡಿ. ಖಂಡಿತ ಅಲ್ಲಿ ಬಂದು ಒಂದು ವಿಡಿಯೋನ ಮಾಡ್ತೀನಿ. ಮತ್ತೆ ಮುಂದಿನ ಸಂತೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹುಂಜ ಚೆನ್ನಾಗಿದೆ, ತಗೊಂಡಿದ್ದು 2 ಕೋಳಿನೂ ಚೆನ್ನಾಗಿದೆ. ಹುಂಜನೂ ಓಕೆ. ಈಗ ಒಟ್ಟು 3 ಕೋಳಿ 1 ಹುಂಜ ಆಯಿತು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್. ಫ್ರೆಂಡ್ಸ್, ಕೋಳಿ ನೋಡಿ ಎಷ್ಟು ಅಂದರೆ ಕೋಳಿ ಅಲ್ಲ, ಹುಂಜ ಚೆನ್ನಾಗಿ ಒಳಗೆ ಕುತ್ಕೊಂಡ್ಬಿಟ್ಟಿದೆ ಬೆಚ್ಚಿಗೆ. ಸದ್ಯ ಹೆಂಗಪ್ಪ ತಗೊಂಡೋಗೋದು ಅನ್ಕೊಂಡಿದ್ದೆ. ಆರಾಮಾಗೈತೆ ನೋಡ್ರಿ. ಈಗ ನಾನು ಕೈವಾರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಾತಯ್ಯವ್ರನ್ನ ದರ್ಶನ ಪಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋಣಂತೆ. ಲೆಟ್ಸ್ ಗೋ. ಹಾಗೆ ನಿಮಗೆ ಕೈವಾರ ತಾತಯ್ಯ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಲಾಗ್ ವಿತ್ ಲೈಟ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಚಾನಲಲ್ಲಿ ಬರೀ ಕುರಿ, ಕೋಳಿ, ಪ್ರಾಣಿ, ಪಕ್ಷಿಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಮಾತ್ರ ಬರುತ್ತದೆ. ಬರೀ ಈಗ ಜಸ್ಟ್ ಹಂಗೆ ಒಂದು ಸವಿನೋಟ
ದೇವಸ್ಥಾನದ ಬಗ್ಗೆ ಹಂಗೆ ಒಂದು ಸವಿನೋಟವನ್ನ ತೋರಿಸ್ತೀನಿ. ಬಟ್ ಬಹಳ ಅದ್ಭುತವಾಗಿದೆ ತಾತಯ್ಯವರ ದೇವಸ್ಥಾನ. ತಾತಯ್ಯವರ ಹೆಸರುಗಳೇ ರೈಟ್ ಸೈಡ್ಗೆ ಹೋದ್ರೆ ದಕ್ಷಿಣ ಕೈಲಾಸ ಕ್ಷೇತ್ರ, ಕೈಲಾಸಗಿರಿ ಗುಹಾಂತರ ದೇವಾಲಯಗಳಿದೆ, ಬಹಳ ಚೆನ್ನಾಗಿದೆ. ಹಾಗೆ ಜೊತೆಗೆ ಅಂಬಾಜಿ ದುರ್ಗಾ ಬೆಟ್ಟ ಕೂಡ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಲಾಗ್ ವಿತ್ ರೋಹಿತ್ ತುಂಬಾ ಚಾನಲ್ ಅಲ್ಲಿ. ಎರಡು ಆ ಬೆಟ್ಟದ ಮೇಲ್ಗಡೆ ಹೋಗಿದ್ದೆ ನಾನು, ವೆಹಿಕಲ್ಸ್ ಇದ್ದೆ. ನನ್ನ ಚಾನಲ್ ಅಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬಹಳ ಅದ್ಭುತವಾಗಿದೆ ದೇವಸ್ಥಾನ ಅಷ್ಟೇ. ಸಿಗ್ರಿ ನೆಕ್ಸ್ಟ್ ಕೈವಾರಕ್ಕೆ ಹೋಗೋಣಂತೆ. ಮತ್ತೊಂದ್ಸಲ ನಾನು ಕೈವಾರಕ್ಕೆ ಬಂದು ಸಂಪೂರ್ಣ ವಿಡಿಯೋ ಕೈವಾರದ ಬಗ್ಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಫ್ರೆಂಡ್ಸ್, ಹೀಗೆ ಚಿಂತಾಮಣಿಯಿಂದ ಮನೆಗೆ ಹೋಗಬೇಕಾರೆ ಇಲ್ಲಿ ಹುಂಜಗಳು ಚೆನ್ನಾಗಿತ್ತು. ಇನ್ನೂ ಒಂದು ಹುಂಜ ತಗೊಂಡೆ, 450 ಆಗ್ಲೇ ಇದೊಂದು ಹುಂಜ, ಇದೊಂದು ಹುಂಜ ಎರಡು ಕಟ್ಟಿದೆ. kg 370 ಅಂತೆ. ಸ್ಕ್ಯಾನರ್ ಕೊಡಿ ಅಣ್ಣ. ಆಕ್ಚುಲಿ ನಾನು ಅವಾಗ್ಲೇನೆ ವಿಡಿಯೋನ ಎಂಡ್ ಮಾಡಿದ್ದೆ. ಈಗ ಮತ್ತೊಂದು ಹುಂಜ ತಗೊಂಡಿದ್ದಕ್ಕೋಸ್ಕರ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಹುಂಜ, ಪರವಾಗಿಲ್ಲ, ಕೊಡ್ಬೋದು. 450 ರುಪೀಸ್. ಇದಕ್ಕೆ 400, ಅದಕ್ಕೆ 450. ನೆಕ್ಸ್ಟ್ 500 ಹೇಳ್ದ, 400 ಕೊಟ್ಟ. ಅವನು 600 ಹೇಳ್ದ, 450 ಎರಡನ್ನೂ ಸೇಫ್ ಕರ್ಕೊಂಡು ಹೋಗ್ಬೇಕು. ಹಾಕಿದ್ರೆ ಹಿಂಗೆ ಕರ್ಕೊಂಡ್ಬರ್ಬೋದು, ಅದ್ರ ಬರ್ಕೊಂಡು ಚೆನ್ನಾಗಿದೆ ಹುಂಜಗಳು. ತಗೊಂಡೋಗಿದ್ದೆ ಕೋಳಿಗೂ ಸ್ಟಾರ್ಟಲ್ ಆಗಿರುತ್ತೆ. ಓಕೆ, ಇಲ್ಲಿಗೆ ಮತ್ತೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ ಹುಂಜಗಳನ್ನ ತಗೊಳೋದಿಲ್ಲ. ಸೇಫಾಗಿ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಹುಂಜವನ್ನು ಬಿಟ್ಟು ಒಂದು 2 ಸೆಕೆಂಡ್ ವಿಡಿಯೋ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಬೈ ಬಾಯ್. ನಮ್ಮ ಹಳ್ಳಿ ಕಡೆ ಯಾವುದೇ ಕೋಳಿ ತಂದ್ರು ಈ ರೀತಿ ಒಲೆ ಮುಂದೆ ಹಿಂಗ್ ಸುತ್ತ ಹಾಕ್ಬಿಟ್ಟು ಆಮೇಲೆ ಅದನ್ನ ಕೋಳಿನ ರಿಲೀಸ್ ಮಾಡ್ತಾರೆ ಸಾಕೊಳ್ಳೋಕೆ.